ನೋಡ್ತಾರೆ, ಆ ಸಿನಿಮಾ ಸಾಂಗ್ಸ್ ಗಳನ್ನ ಕೇಳ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚೆಗೆ ಓನಲ್ಲ ನೀನಲ್ಲ ಸಾಂಗ್ ವೈರಲ್ ಆಗಿರೋದು ಕರಿಮಣಿ ಮಾಲೀಕ. ಸರ್, ಎಲ್ಲರಿಗೂ ಗಂಡ ಪತಿ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಸೊ ಈ ಕರಿಮಣಿ ಮಾಲೀಕ ಅನ್ನೋ ವರ್ಡ್ ಯಾರಿಗೂ ಹೊಳ್ದೇ ಇರ್ಲಿಲ್ಲ ಅಂತ ಅನ್ಸುತ್ತೆ. ಹೆಂಗೆ ಸರ್ ಅದು ಅವಾಗ ನಾನ್ ಬರ್ದಾಗ್ಲೂ ಅಷ್ಟೇ, ಇದು ಗುರು ಬಹಳ ಚೆನ್ನಾಗಿದೆ ಆ ವರ್ಡ್ ಅಂತ ಹೇಳಿದ್ರೆ, ನಾನು ಏನೋ ಬರಿಬೇಕಾರೆ ಓನಲ್ಲ ನೀನಲ್ಲ ಹಂಗೆ ಬಂತು, ಕರಿಮಣಿ ಮಾಲೀಕ ನೀನಲ್ಲ, ಹೆಂಗಿರುತ್ತೆ ಇದು ಕರಿಮಣಿ ಮಾಲೀಕ ಚೆನ್ನಾಗಿದೆ ಅಂತ. ಕರಿಮಣಿ ಮಾಲೀಕ ಅದು ಎಲ್ಲಾರ್ಗೂ ಗೊತ್ತಾಗತ್ತೆ ಅಂತಲ್ಲ, ಏನೋ ಅದು ಚರಣದಲ್ಲಿ ಇತ್ತಲ್ಲ, ಪಲ್ಲವಿ ಆಗಿರೋ ಹುಷಾರಾಗ್ಬಿಡ್ತಿದ್ವಿ, ಇಂಥದ್ದೆಲ್ಲ ಅರ್ಥ ಆಗಲ್ಲ ಅಂದ್ಬಿಟ್ಟು ಪಲ್ಲವಿ ಸಿಂಪಲ್ ಆಗಿ ಬರ್ದಿದ್ವಲ್ಲ, ಕರಿಮಣಿ ಮಾಲೀಕ ಇಲ್ಲಿ ಇರ್ಲಿ ಚೆನ್ನಾಗಿರತ್ತೆ ಅಂತ. ನನಗೆ ಅದು ಎಕ್ಸ್ಪೆಕ್ಟೇ ಮಾಡಿಲ್ಲ. ಅವತ್ ನನಗೆ ಖುಷಿ ಸಿಕ್ಕಿತ್ತು ಅದು ಬರ್ದಾಗ, ಅಷ್ಟು 2-3 ಖುಷಿ ಆಗಿದ್ದು ಅದು ಟ್ರೆಂಡ್ ಆದಾಗ. ಕರಿಮಣಿ ಮಾಲೀಕ ಎಲ್ಲಾರ್ಗೂ ಗೊತ್ತಾಗ್ತಾ ಇದೆಯಲ್ಲ ಇವಾಗ ಅಂತ. ದೆನ್ ಈ ಸಿನಿಮಾ ಏನಿದೆ ಅದೇನಾದ್ರೂ ನಿಮ್ಗೆ ಆ ಎಳೆ ಬಂದ್ಬಿಟ್ಟು ಎಲ್ಲಾದ್ರೂ ನೈಜ ಘಟನೆ ಆಧಾರಿತ ಏನಾದ್ರೂ ತೆಗ್ದಿದ್ದ ಸರ್? ಯಾರನ್ನಾದ್ರೂ ನೋಡಿ ಸ್ಫೂರ್ತಿ ಪಡೆದುಕೊಂಡು ಆತರ ಏನಾದ್ರೂ ತೆಗ್ದಿದ್ದ ಹೇಗೆ ಅಂತ? ಆ ಕ್ಯಾರೆಕ್ಟರ್ ಇದೆಯಲ್ಲ, ಚಾಂದಿನಿ ಕ್ಯಾರೆಕ್ಟರ್, ಅದು ಇಲ್ಲ ಏನಂದ್ರೆ ಈಗ ನನ್ನೊಳಗಡೆನೆ ಆದಂತದ್ದು ಆಕ್ಚುಲಿ. ಇವಾಗ ನನ್ನ ಲೈಫ್ ಅಲ್ಲಿ ಆದಂತ ಲವ್ಗಳು ಏನ್ ಹೇಳಿ, ಅವಾಗ ನಾನ್ ಕಾಲೇಜಲ್ಲಿ ಯಾವ್ದೋ ಹುಡುಗಿ ಲವ್ ಮಾಡ್ತಿದ್ದೆ. ಸುಮ್ನೆ ಲವ್ ಅಂದ್ರೆ ಏನಂದ್ರೆ ನೋಡೋದು, ಇವಳು ನನ್ನ ಲವರ್ ಅಂತ ಮಾತಾಡ್ಸೋದು ಗೀತಾಡ್ಸೋದು ದೂರದಿಂದ ನೋಡೋದು, ಕವನಗಳು ಬರೆಯೋದು, ಹಾಡುಗಳು ಬರೆಯೋದು, ಒಂಥರ ನಮ್ಗೆ ಆ ಹುಡುಗಿ ಗೊತ್ತೇ ಇರಲ್ಲ ಅದು ಆಕ್ಚುಲಿ. ಸೊ ಈ ತರ ಇದಾಗೋದು ಯಾವ್ದೋ ಒಂದ್ ಟೈಮ್ ಅಲ್ಲಿ ಒಂದ್ ಹುಡುಗಿಗ್ ಮಾತ್ರ ಆಕ್ಚುಲಿ ಏನೋ ಇದಾಗೋಯ್ತು ಆಕ್ಚುಲಿ. ಅಂದ್ರೆ ಏನಂದ್ರೆ ಯಾರೋ ಹುಡುಗ ಹೋಗಿ ಹೇಳ್ದ, ನಿಮ್ಮನ್ನ ಉಪೇಂದ್ರ ಲವ್ ಮಾಡ್ತೀನಿ ಅಂತ. ಆ ಹುಡುಗಿನೂ ಕೂಡ ಎಸ್ ನಾನು ಲವ್ ಮಾಡ್ತೀನಿ ಅಂತ. ಇಲ್ಲ, ಆ ಕಾಲೇಜ್ ಟೈಮ್ ಅಲ್ಲಿ ಏನ್ ಲವ್ ಅಂದ್ರೆ ಏನಂತ ಗೊತ್ತಿರಲ್ಲ. ಫಸ್ಟ್ PUC, ಸೆಕೆಂಡ್ PUC, ಫಸ್ಟ್ ಇಯರ್ ಡಿಗ್ರಿಲಿ. ಆಮೇಲೆ ನನಗೆ ಹುಡುಗಿ ಮೀಟ್ ಮಾಡೋಣ, ನಾನು ಏನ್ ಮಾಡಕ್, ನಾನ್ ಎಲ್ಲಿದ್ದೀನಿ, ನಾನ್ ಯಾರು, ನನಗ್ ಲವ್, ಅವ್ಳನ್ನ ಮೀಟ್ ಮಾಡೋದು. ಫ್ರೆಂಡ್ಸ್ ಎಲ್ಲ ಒಂದ್ ಬಿಸ್ಕೆಟ್ ಚಾಕ್ಲೇಟ್ ಎಲ್ಲ ಕೊಡ್ಸಿದ್ರು, ತಗೊಂಡೋಗ್ ಕೊಡು ಅಂತ. ಅದನ್ನೆಲ್ಲ ವಾಪಸ್ ನಾನುವೇ ತಿನ್ಕೊಂಡು, ನನಗಿದಾಗಲ್ಲಪ್ಪ, ನಮ್ಗೆಲ್ಲ ಸೀರಿಯಸ್ ಎಲ್ಲ ಇಲ್ಲ. ಓಕೆ, ದೂರದಿಂದ ನೋಡ್ಬೇಕು, ಅದನ್ನ ಖುಷಿ ಪಡ್ಬೇಕು ಅಷ್ಟೇ ಹೊರತು ಸೀರಿಯಸ್ ಲವ್ ಜೊತೆಲಿ ಹೋಗೋದು, ಮದುವೆ ಇನ್ನೊಂದು ಅದೆಲ್ಲ ನಾಟ್. ಇನ್ನು ನಾನು ಏನು ಜೀವನದಲ್ಲಿ ನನಗೆ ಮನೇನೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನೆಲ್ಲಿ ಲವ್ ಮಾಡೋದು, ಈ ಒಂದ್ ಇತ್ತಲ್ಲ, ಇದೆಲ್ಲ ಜೀವನ ಮುಖ್ಯನ ಹಂಗಂತ ಲವ್ ಅಂದ್ರೆ ಬೇಡ ಅಂತಲ್ಲ, ಎಷ್ಟು ಲೈಕ್ ಆಕ್ಚುಲಿ. ಬಟ್ ಆಗಲ್ಲ ಜೀವನದಲ್ಲಿ. ನಾನು ಅದಕ್ಕೆ ಹೋಗ್ಬಿಟ್ಟ ಅಂದ್ರೆ ನನ್ನ ಪರಿಸ್ಥಿತಿನೇ ಹಿಂಗಿದೆ, ನಾನೆಲ್ಲಿ ಲವ್ ಮಾಡ್ಕೊಂಡು ಇದೆಲ್ಲ ಇತ್ತ, ಎಲ್ಲರಿಗೂ ಇರುತ್ತದೆ ಆಕ್ಚುಲಿ ಕಷ್ಟದಲ್ಲಿ ಇರ್ಬೇಕಾರೆ. ಅವಾಗ ಅನ್ಸಿತ್ತು ಜೀವನ ಮುಖ್ಯನ, ಲವ್ ಮುಖ್ಯನ. ಇದೆಲ್ಲ ಸ್ಟಾರ್ಟ್ ಆದಾಗ ಅದ್ ಒಳಗಡೆ ಇತ್ತು, ಅದೆಲ್ಲ ಹೊರಗ್ ಬಂತು. ನಾನೊಬ್ಬ ಡೈರೆಕ್ಟರ್ ಆಗಿ ಒಂದ್ ಪಿಕ್ಚರ್ ಮಾಡ್ಬೇಕು ಅಂದಾಗ ಯಾವ ಲವ್ ಸ್ಟೋರಿ ತಗೋಣ ಅಂದಾಗ ಇದನ್ನೇ ಟಾಪಿಕ್ ಆಗಿ ತಗೋಣ, ಜೀವನ ಮುಖ್ಯನ, ಲವ್ ಮುಖ್ಯನ, ಇದನ್ನೇ ಟಾಪಿಕ್ ಆಗಿ ತಗೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದೆ. ಭಗ್ನ ಪ್ರೇಮಿ ಟ್ರ್ಯಾಕ್ ಏನು ಇಲ್ಲ ಆಗಿದ್ರೆ ಇದೇ ತರ ಭಗ್ನ ಪ್ರೇಮಿ ರಾತಿ ತರ ಭಗ್ನ ಪ್ರೇಮಿ ಎಲ್ಲ. ನಾನು ಶಾಲೆಲ್ಲ ಓದ್ಕೊಂಡು ಹೋಗ್ತಿದ್ದೆ ಕಾಲೇಜ್ಗೆ. ಅದನ್ನೇ ತೋರ್ಸಿದಿರಲ್ಲ ಸರ್ ಇಲ್ಲಿ ಫಿಲ್ಮ್ ಅಲ್ಲಿ. ಯಾರೋ ಒಂದ್ ಹುಡುಗರೆಲ್ಲ ಏನಮ್ಮ ಅಂದ್ರೆ, ಬಿಡಮ್ಮ ಅವಳು ಬರ್ಲಿಲ್ಲ ನನ್ಗೆ, ಈ ತರ ದೇವದಾಸರ ಒಂಥರ ಏನೋ, ಅದನ್ನೇ ಒಂದು ಹೈಲೈಟ್. ಸೋತ್ರು ಹೈಲೈಟ್, ಸಿಕ್ಕಿದ್ರು ಹೈಲೈಟ್, ಎಲ್ಲವೂ ಹೈಲೈಟ್ ನಮ್ಗೆ. ಓಕೆ ಸರ್, ಜೊತೆಗೆ ಈಗ ಆನಿಮಲ್ ಸಿನಿಮಾ ನೋಡಿದವರು ತುಂಬಾ ಜನ ಹೇಳೋದೇನು ಅಂತಂದ್ರೆ, ನಮ್ಮ ಉಪೇಂದ್ರ ಅವರು ಯಾವಾಗ್ಲೂ ಈ ತರ ಸಿನಿಮಾ ಮಾಡ್ಬಿಟ್ಟಿದ್ದಾರೆ ಅನ್ನೋ ಒಂದು ಕ್ರೆಡಿಟ್ ನ ನಿಮಗ್ ಕೊಡ್ತಾರೆ. ಸೊ ಆ ಟಾಪಿಕ್ ಬಂದಾಗ, ಆ ಒಂದು ಕಮೆಂಟ್ಸ್ ಗಳನ್ನ ನೋಡಿದಾಗ ನಿಮ್ಗೆ ಖುಷಿ ಆಗುತ್ತಾ, ಹೇಗೆ ಸರ್? ಇಲ್ಲ, ಹಂಗಲ್ಲ, ಅದು ಅವ್ರು ಹೇಳೋದು ಕರೆಕ್ಟ್. ಯಾಕಂದ್ರೆ ಈ ಆಲ್ಫಾ ಮೇಲ್ ಅನ್ನೋ ಒಂದ್ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಅಲ್ಟಿಮೇಟ್ ನಾನು ಅಂತ. ನಾನು ಅನ್ನೋ ಒಂದ್ ಕ್ಯಾರೆಕ್ಟರ್ ಇದೆಯಲ್ಲ, ಅವನು ನಾನೇ ಕರೆಕ್ಟ್, ನಂದೇ ಎಲ್ಲ, ನಾನ್ ಹೇಳಿದ್ದೆಲ್ಲ ಕರೆಕ್ಟ್, ನಾನು ಹಂಗೆ ನೀನು ಹಂಗೆ ಅಂತ. ಅದು 100% ಟ್ರೂತ್ ಹೇಳೋ ಕ್ಯಾರೆಕ್ಟರ್ ಅದು. ಅದ್ರದ್ದು ಕೆಲವು ಪೋರ್ಷನ್ಸ್ ಆಕ್ಚುಲಿ ಇವೆಲ್ಲ, ಅದರಿಂದ ಈಸಿಯಾಗಿ ಅಲ್ಲಿ ಕನೆಕ್ಟ್ ಆಗ್ಬಿಡ್ತಾರೆ ಆಕ್ಚುಲಿ. ಇದು ಹೇಳ್ತಿರೋದಲ್ಲಿ ಹೇಳಿದ್ರಲ್ವಾ ಅಂತ, ಅದು ಆಕ್ಚುಲಿ ಅದು ಫಸ್ಟ್ ಟೈಮ್ ಆಗಿದ್ರಿಂದ. ಅಲ್ಲ, ನೀವು ಉಪೇಂದ್ರ ಸಿನಿಮಾದಲ್ಲಿ ಆಂಟಿನ ಕರಿತೀರಾ ಕಿಟಕಿಯಿಂದ ಹೋಗಿ, ಅದನ್ನೆಲ್ಲ ತುಣುಕುಗಳನ್ನ ರಿಲೀಸ್ ಮಾಡಿರ್ತಾರೆ, ಅದ್ರ ಜೊತೆ ಇದ್ ಮಾಡಿ ಕಂಪೇರ್ ಮಾಡ್ಬಿಟ್ಟು, ಅದು ನೋಡಿದಾಗ ನಿಜವಾಗ್ಲೂ ನಗು ಬರ್ತಾ ಇರುತ್ತೆ. ಉಪೇಂದ್ರ ಸರ್ ಈ ತರ ಎಲ್ಲ ಮಾಡಿದಾರ ಕರೆಕ್ಟ್ ಅಂದ್ರೆ ನೋಡ್ದಾಗ ನಗು ಬರ್ತಾ ಇರುತ್ತೆ ಸರ್ ಒಂಥರ ಅದನ್ನ. ಅಲ್ಲ, ಅದು ಆಕ್ಚುಲಿ ಕೇಳಿ, ಈ ಮನಸ್ಸೊಳಗಡೆ ನಾವ್ ಏನೇನೋ ಥಿಂಕ್ ಮಾಡ್ತೀವಿ. ಈ ಕಲ್ಚರ್, ಸಮಾಜ ಏನ್ ಹೇಳಿ, ಆ ಶಿಸ್ತು ಬದ್ದೆಲ್ಲ ಬಂದಾಗ ನಾನು ನಿಮ್ಮನ್ನು ನಮಸ್ಕಾರ, ಹೇಗಿದ್ದೀರಾ, ಚೆನ್ನಾಗಿ, ಇದು ಕಲ್ಚರ್. ಇದು ಆಕ್ಚುಲಿ ನಾವು ಕಲ್ತ್ಕೊಂಡ್ ಬಂದಿರೋದು. ಇದು ಸಮಾಜ ಅಂದ್ರೆ ಹಿಂಗಿರ್ಬೇಕು ಅಂತ. ಬಟ್ ಒಳಗಡೆ ಹೆಂಗಿದ್ದಾನೆ ಯಾರಿಗ್ ಗೊತ್ತು? ನಾನು ಒಳಗಡೆ ಹುಡುಕ್ಬೇಕು ಅಂತ. ಅವಾಗ ನನ್ನೊಳಗೆ ನಾನು ಹುಡುಕೊಂಡೆ, ನಾನು ಹೆಂಗಿದ್ದೀನಿ, ನನ್ನ ವರ್ಸ್ಟ್ ಹೆಂಗಿರುತ್ತೆ ಅಂತ. ನಾನು ಅನ್ನೋದು ವರ್ಸ್ಟ್ ಹೆಂಗಿರುತ್ತೆ ಅಂದ್ರೆ, ಯಾವ ಹುಡುಗಿ ನೋಡ್ರಿ ನನ್ಗೆ ಆತರ ಅದ ಆಕ್ಚುಲಿ. ಆ ನಾನು ಅನ್ನೋ ಕ್ಯಾರೆಕ್ಟರ್ ಬಂದಾಗ, ನಾನು ಅನ್ನೋದು ಬಂದಾಗ, ಅದ್ರದ್ದು ವಿಭಿನ್ನವಾದ ವಿಚಿತ್ರವಾದ
ಮುಖಗಳೇನಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಇರೋದೇ ನಾನು ಅಲ್ವಾ. ಸೊ ಅದ್ರದ್ದು 100% ಹೇಳಿದ್ ಪಿಕ್ಚರ್ ಅದು ಉಪೇಂದ್ರ. ಸೊ ಅದು ನಿಮ್ಗೆ ಏನೇ ಮಾಡ್ರು ಅದೊಂದ್ ಚೂರು ರಿಸೆಂಬಲ್ ಆಗುತ್ತೆ. ಯಾವ್ದೋ ಒಂದು ಕ್ಯಾರೆಕ್ಟರ್ ಹಿಂಗ್ ಅಂದ್ರೂ ಕೂಡ ಅದು ರಿಸೆಂಬಲ್